ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರು ಬರೆದ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ. ಅಧ್ಯಾಯ 12 ಶ್ರೀಕೃಷ್ಣನ ಪಾತ್ರದ ಪರಿಚಯದ ಮುಂದುವರೆದ 8ನೆಯ ಭಾಗ. ಗಾಂಧಾರಿಯು, ಹೇ ಧೃತರಾಷ್ಟ್ರ, ಪುತ್ರ ಮೋಹದ ನಿನ್ನನ್ನೇ ಹೀಯಾಳಿಸಬೇಕಿದೆ. ಮಗ ಪಾಪಿ ಎಂದು ತಿಳಿದು ಅವನು ಹೇಳಿದಂತೆ ನೀನು ಕೇಳುತ್ತಿರುವೆಯಲ್ಲ. ಅಂದರೆ ಈಗಲೂ ಗಾಂಧಾರಿಯ ಕುಲದ ಉಳಿವಿಗೆ ಇವನನ್ನು ಬಂಧಿಸಿ ಧರ್ಮಜನ ವಶಕ್ಕೆ ಕೊಡಬೇಕೆಂಬ ಸೂಚನೆಗೆ ವಿರೋಧವಿರಲಿಲ್ಲ. ಈ ಇಂಗಿತವನ್ನರಿತ ಕರ್ಣ ದುಶ್ಯಾಸನರು ದುರ್ಯೋಧನನನ್ನು ಮತ್ತೆ ಸಭೆಯಿಂದ ಹೊರಗೊಯ್ದು ದುರ್ಮಂತ್ರಣ ನಡೆಸಿ ಶ್ರೀಕೃಷ್ಣನನ್ನೇ ಬಂಧಿಸಲು ಹೊಂಚು ಹಾಕುತ್ತಾರೆ. ಇದನ್ನರಿತ ಸಾತ್ಯಕಿ ಕೃಷ್ಣನ ಕಿವಿಯಲ್ಲಿ ಇದನ್ನು ಉಸಿರುತ್ತಾನೆ. ಶ್ರೀಕೃಷ್ಣ ವಿಶ್ವರೂಪ ತೋರಿಸಿ ಹತಾಶನಾಗಿ ನಿರ್ಗಮಿಸುತ್ತಾನೆ. ಶಾಂತಿಯ ಪ್ರಸ್ತಾಪ ಸಮಾಧಿಯಾದದ್ದು ಹೀಗೆ: ದುರ್ಯೋಧನನಿಂದಲೇ ವಿನಃ ಕೃಷ್ಣನಿಂದಲ್ಲ. ಈ ಸಭೆಯಲ್ಲಿ ಶ್ರೀಕೃಷ್ಣ ಯಾವ ಕಪಟವನ್ನೂ ಮಾಡಲಿಲ್ಲ. ಮಾತಿನಲ್ಲಿ ಯಾವ ವ್ಯಂಗ್ಯವನ್ನೂ ಮೋಸವನ್ನೂ ಇಡಲಿಲ್ಲ. ಆ ಮಾತಿನ ರೀತಿಯನ್ನು ಹೀಗೆ ವರ್ಣಿಸಿ ಆನಂದಿಸಿದ್ದಾರೆ ವ್ಯಾಸರು: ಅಲಘೂಕೃತಂ ಅಗ್ರಸ್ತಂ ಅನಿರಸ್ತಂ ಅಸಂಕುಲಂ. ಉದ್ಯೋಗ ಪರ್ವದ 91ನೇ ಸ್ಕಂದ 17ನೇ ಶ್ಲೋಕ. ಆಡಿದ ಮಾತುಗಳೆಲ್ಲವೂ ಹಗುರವಾಗಿರಲಿಲ್ಲ. ಭಾರವಾಗಿ ಅರ್ಥಪೂರ್ಣವಾಗಿ ಪರೀಕ್ಷಿಸಿ ಆರಿಸಿ ಆಡಿದ ಮಾತುಗಳಿವು. ಈ ಮಾತುಗಳಿಗೆ ಯಾವ ಗ್ರಹಣವೂ ಹಿಡಿದಿರಲಿಲ್ಲ. ತಿಳಿದಿದ್ದ ಯಾವನೂ ಅವನ್ನು ನಿರಾಕರಿಸುವಂತಿರಲಿಲ್ಲ. ಕೆಲಸಕ್ಕೆ ಬಾರದ ಯಾವ ಮಾತು ಅಲ್ಲಿರಲಿಲ್ಲ. ಅರ್ಥ ತಿಳಿಯದಂತೆ ಗಡಬಡಿಸಿಯೂ ಆಡಿದವಲ್ಲ. ಕೇಳುವುದಕ್ಕೂ ಆಚರಿಸುವುದಕ್ಕೂ ಹಿತವಾಗಿ ಸ್ಫುಟವಾಗಿ ತಿಳಿಯುವಂತಹ ಮಾತುಗಳನ್ನು ಅಮೃತ ತುಂಬಿ ಹಾಡಿದರೂ ಪ್ರಯೋಜನವಾಗಲಿಲ್ಲ. ಶ್ರೀಕೃಷ್ಣ ಮನಸ್ಸು ಮಾಡಿದರೆ ಈ ಯುದ್ಧವನ್ನು ತಡೆಯಬಹುದಿತ್ತು ಎಂಬ ಹುಚ್ಚು ಮಾತನ್ನು ಈ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಕಂಡವರು ಅಂದೂ ಆಡಿ ಅವಿವೇಕಿಗಳಾದರೂ ಇಂದು ಮತ್ತೆ ಆಡುತ್ತಿರುವರು. ಟಿವಿಯವರು ಗಾಂಧಾರಿಯ ಬಾಯಲ್ಲಿಯೇ ಇದನ್ನಾಡಿಸಿ ಅವಳನ್ನೂ ಅವಿವೇಕಿ ಮಾಡಿ ತಾವು ಅವಿವೇಕಿಗಳಾದರು. ಶ್ರೀಕೃಷ್ಣ ಸಂಧಿ ಮುರಿದೊಡನೆ ವಿದುರನಿಗಾಡಿದ ಈ ಮಾತನ್ನು ಕೇಳಿ: ನ ಮಾಂ ಭ್ರೂಯರ ಧರ್ಮಿಷ್ಠಾಃ ಮೂಢಾಹ್ಯ ಸುಹೃದಸ್ತಥಾ ಶಕ್ತೋ ನವಾರಯತ್ ಕೃಷ್ಣ ಸಂದರ್ಭಾನ್ ಕುರು ಪಾಂಡವಾನ್. 17ನೇ ಶ್ಲೋಕ. ಈ ಎಲ್ಲ ಪ್ರಯತ್ನ ಮಾಡಿದ್ದು ಅಧರ್ಮಿಷ್ಠರು, ಮೂಢರು, ದ್ವೇಷಿಗಳು ಮುಂದೆ ತನ್ನನ್ನು ಬೈಯದಿರಲಿ ಎಂದು. ಕುರುಪಾಂಡವರು ಯುದ್ಧ ಸನ್ನದ್ಧರಾಗಿಯೂ ಶ್ರೀಕೃಷ್ಣ ಅದನ್ನು ತಡೆಯಲು ಶಕ್ತವಿದ್ದೂ ತಡೆಯಲಿಲ್ಲ ಎಂಬ ಕೆಟ್ಟ ಮಾತು ಅವರ ಬಾಯಲ್ಲಿ ಬಾರದಿರಲಿ ಎಂದು. ಇಷ್ಟು ಮಾಡಿಯೂ ಯಾವ ಮಾತು ಬರಬಾರದೆಂದು ಯತ್ನಿಸಿದನೋ ಅದನ್ನೇ ತಿಳಿದವರು ತಿಳಿಯದವರು ಇಂದೂ ಆಡುತ್ತಾ ದುರ್ಯೋಧನನ ತಪ್ಪನ್ನು ಶ್ರೀಕೃಷ್ಣನ ಮೇಲೆಯೇ ಹೊರೆಸುತ್ತಿರುವುದು ಎಂಥ ವಿಕಟ ವಿಡಂಬನೆ! ಶ್ರೀಕೃಷ್ಣ ಮೊದಲಿನಿಂದಲೂ ನಾನಾ ಅಪವಾದಗಳಿಗೆ ಗುರಿಯಾದ. ಎದೆಗೆಡಲಿಲ್ಲ. ಮಕ್ಕಳನ್ನು ಕಳೆದುಕೊಂಡ ಗಾಂಧಾರಿಯ ಯಾದವ ವಂಶವ ಹಾಳಾಗಲಿ ಎಂಬ ಶಾಪವನ್ನೂ ಇತ್ತಳು. ಅವಳ ಹೊಟ್ಟೆಯುರಿ ಅವಳನ್ನು ಹಾಗೆ ಮಾಡಿಸಿತು. ಮುಂದೆ ಉತ್ತಂಕನೆಂಬ ಋಷಿಯೂ ಹಾಗೆಯೇ ಶ್ರೀಕೃಷ್ಣನೇ ಯುದ್ಧ ಮೂಲವೆಂದು ಭ್ರಮಿಸಿ ಶಾಪ ನೀಡಲು ಬರುತ್ತಾನೆ. ಸತ್ಯ ತಿಳಿದು ಶಾಂತನಾಗುತ್ತಾನೆ. ಯಾರ ತಪ್ಪಿಗೋ ದೇವರನ್ನು ಬೈಯುವವರು ಮೂಢ ವೇದಾಂತಿಗಳೆಂದೆನಿಸಿದರೆ ಇತಿಹಾಸದಲ್ಲಿ ಒಬ್ಬರ ತಪ್ಪನ್ನು ಇನ್ನೊಬ್ಬರ ಮೇಲೆ ಹೊರಿಸುವವರು ಅದೇ ವರ್ಗಕ್ಕೆ ಸೇರಬೇಕಾಗುತ್ತದೆ. ಶ್ರೀಕೃಷ್ಣನು ಸಕ್ರಿಯ ನಿಷ್ಪಕ್ಷಪಾತ ದೃಷ್ಟಿಯ ಧರ್ಮ ಸಾಮ್ರಾಜ್ಯ ಸ್ಥಾಪನೆಯ ದೀಕ್ಷಿತನಾದುದೇ ತಪ್ಪೆನ್ನುವವರಿಗೆ ಏನೆನ್ನಬೇಕು? ಹಾಗೆ ದೀಕ್ಷಿತನಾದುದು ಸ್ವಾರ್ಥದಿಂದಲ್ಲ ಎಂದ ಮೇಲೆ ಅದರಲ್ಲಿ ಲೋಕಹಿತ ದೃಷ್ಟಿ ಎಲ್ಲಿ ಎಷ್ಟು ಅಡಗಿದೆ ಎಂದು ಮತ್ತೆ ಮತ್ತೆ ಮನದಟ್ಟು ಮಾಡಿಕೊಡಬೇಕಾಗುತ್ತದೆ. ಭೀಷ್ಮ, ದ್ರೋಣ, ಕರ್ಣಾದಿಗಳನ್ನು ಅವರವರ ತಂತ್ರಗಳ ದಾರಿಯಿಂದಲೇ ಮುಗಿಸಿದ್ದು ತನಗೆ ಅವರು ವೈಯಕ್ತಿಕ ವೈರಿಗಳೆಂದಲ್ಲ, ಧರ್ಮ ವೈರಿಗಳೆಂದು ಮಾತ್ರ.
ದುರ್ಯೋಧನನ ಕೆಟ್ಟ ರಾಜಕೀಯಕ್ಕೆ ಅವರ ಒತ್ತಾಸೆ ಇದ್ದುದರಿಂದ ಮಾತ್ರ. ಅವರೆಲ್ಲ ಸಾಯುವುದು ಒಂದು ಬಗೆಯ ಪೊಲಿಟಿಕಲ್ ನೆಸೆಸಿಟಿ, ರಾಜಕೀಯ ಅನಿವಾರ್ಯತೆ ಆಗಿ ಹೋಯಿತು ಅಷ್ಟೇ. ಯೋಗೀಶ್ವರ ಭಗವದ್ಗೀತೆಯಲ್ಲದೆ ಮಹಾಭಾರತದ ಉದ್ದಕ್ಕೂ ಬರುವ ಶ್ರೀಕೃಷ್ಣ ಸೂಕ್ತಿಗಳನ್ನು ಗಮನಿಸಿದರೆ ಶ್ರೀಕೃಷ್ಣ ಎಂಥ ಯೋಗಿ ಎಂಬುದು ಮನದಟ್ಟಾಗುತ್ತದೆ. ಮನಸ್ಸಿನ ಸಮತೋಲನವನ್ನು ಸಾಧಿಸಿ ಜಗತ್ತಿನ ಹಿತಕ್ಕೆ ತನ್ನನ್ನು ಅರ್ಪಿಸಿಕೊಂಡು ಸದಾ ಕರ್ಮಯೋಗಿಯಾಗಿರುತ್ತಾ ಸ್ವಜನ ಪರಜನರೆಂಬ ಪಕ್ಷಪಾತ ಮಾಡದೆ ಶಿಷ್ಟರ ಮಿತ್ರನಾಗಿರುತ್ತಾ ದುಷ್ಟರ ನಿಗ್ರಹಕ್ಕೆ ತನ್ನೆಲ್ಲವನ್ನು ಧಾರೆ ಎರೆದ ಶ್ರೀಕೃಷ್ಣ ಮಾಡಿದ್ದು ಆಡಿದ್ದು ಒಂದೇ ರೀತಿ. ಅದೇ ಯೋಗ. ಹುಟ್ಟಿನಿಂದ ಮನುಷ್ಯನಿಗೆ ಕರ್ತವ್ಯ ಸಿದ್ಧವಾಗಿರುತ್ತದೆ. ಅದು ಈಶ್ವರ ಪ್ರೀತಿಯ ಗುರಿಯನ್ನು ಹೊಂದಿದ್ದರೆ ತನಗೂ ಇತರರಿಗೂ ಸೌಖ್ಯತ್ಯಾಗವಿಲ್ಲದ ಬದುಕಿನಲ್ಲಿ ಭೋಗವೂ ಬರಲಾರದೆಂಬ ವೇದಾಂತದ ಸಿದ್ಧಾಂತವನ್ನೇ ಶ್ರೀಕೃಷ್ಣ ಬೋಧಿಸಿದ. ಮನುಷ್ಯನ ಆತ್ಮ ಅಮರವೆಂದು ಸಾರಿ ಅದನ್ನು ಅವಸಾನಗೊಳಿಸದೆ ಉದ್ಧರಿಸಿಕೊಳ್ಳುವ ದಾರಿಯನ್ನೂ ತೋರಿದ. ಪರಲೋಕ, ಮೌಲ್ಯ, ದೇವರು, ಪುಣ್ಯ ಪಾಪಗಳ ವ್ಯತ್ಯಾಸ ಎಲ್ಲರಿಗೂ ಬೋಧಿಸಿದ ಶ್ರೀಕೃಷ್ಣ ಆಸ್ತಿಕಾಗ್ರೇಸರ. ಧರ್ಮವೇ ಇಹಪರ ಸೇತುವೆ ಎಂಬುದನ್ನು ಇಷ್ಟು ಚೆನ್ನಾಗಿ ಬೇರಾರೂ ಬೋಧಿಸಲಿಲ್ಲ. ಋಷಿಮುನಿಗಳ ಸಂದೇಶವೆಲ್ಲ ಇವನ ವಾಣಿಯಲ್ಲಿ ಹೊಸ ಮೆರಗನ್ನು ಚಿರಂತನತೆಯನ್ನು ಪಡೆಯಿತು. ದೇವರು ಇನ್ನು ಕೊನೆಯ ಅಂಶವನ್ನು ಮನಗಾಣೋಣ. ಈವರೆಗೆ ಬರೆದ ವಿವರಗಳನ್ನೆಲ್ಲ ಶ್ರೀಕೃಷ್ಣನನ್ನು ಮಾನವನೆಂದು ಕಂಡು ಆ ದೃಷ್ಟಿಯಿಂದ ಮಾಡಿದ ವಿಮರ್ಶೆಯ ಹಿನ್ನೆಲೆಯಲ್ಲಿ ವ್ಯಾಸದೃಷ್ಟಿಯು ಅಲ್ಲಿ ಇದಕ್ಕೆ ಬಹುಪಾಲು ಒತ್ತು ಇದ್ದರೂ ಶ್ರೀಕೃಷ್ಣನೇ ದೇವರೆಂದು ಅನೇಕ ಕಡೆ ವ್ಯಾಸರೇ ಹೇಳಿದ್ದಾರೆ. ನಾನಾ ಪಾತ್ರಗಳ ಬಾಯಲ್ಲೂ ಹೇಳಿಸಿದ್ದಾರೆ. ಅವತಾರ ತತ್ವ ಬಹುಜನರಿಗೆ ಇಂದೂ ತಿಳಿದಿಲ್ಲ. ಹಾಗೆಂದರೆ ಇಳಿದು ಬರುವುದು ಎಂದರ್ಥ. ಉತ್ತಮ ಚಾರಿತ್ರ್ಯದಿಂದ ಮೇಲೇರುವವನು ಉದ್ಧಾರವಾಗುವನೇ ಹೊರತು ಅವತಾರ ಮಾಡುವುದಿಲ್ಲ. ಮಾನವನು ಸ್ವಸಾಧನೆಯಿಂದ ಮೇಲೇರುವುದು ಉದ್ಧಾರವೆನಿಸಿದರೂ ಶ್ರೀಕೃಷ್ಣ ಮಾಡಿದ್ದು ಇದನ್ನಲ್ಲ. ಸಂಪೂರ್ಣನಾಗಿದ್ದು ಮಾನವ ಪ್ರೇಮದಿಂದ ಉತ್ತಮ ಶೀಲರ ಸಂಘವನ್ನು ಬಯಸಿ ದಿವ್ಯ ಲೋಕದಿಂದ ಇಳಿದು ಬಂದು ತನ್ನ ಗುಣಗಳನ್ನು ಮೆರೆದು ಮಾನವ ಜೀವನ ಎಷ್ಟು ಎತ್ತರಕ್ಕೇರಬಹುದೆಂದು ತೋರಿಸಿಕೊಡುವುದು ಈ ಅವತಾರದ ಉದ್ದೇಶವಾಗಿತ್ತೆಂದು ವ್ಯಾಸರು ಅಲ್ಲಲ್ಲಿ ಸೂಚ್ಯವಾಗಿಯೇ ಹೇಳಿದ್ದಾರೆ. ಗೀತೆಯ 4ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನೇ ಇದನ್ನು ಹೇಳಿದ್ದಾನೆ. ಮರ್ತ್ಯಾವತಾರ ಖಲು ಮರ್ತ್ಯ ಶಿಕ್ಷಣಂ ಎಂದು ಭಾಗವತವೂ ಹೇಳಿದೆ. ದೇವರನ್ನು ನಂಬುವವರಿಗೆ ಇದನ್ನು ನಂಬುವುದೂ ಸಾಧ್ಯ. ಶ್ರೀಕೃಷ್ಣ ನಿರ್ಯಾಣ ವರ್ಣನೆ ಇದನ್ನು ಸಮರ್ಥಿಸುತ್ತದೆ. ಮೌಸಲ 4ನೇ ಸ್ಕಂದ 21ರಿಂದ 26ನೇ ಶ್ಲೋಕಗಳವರೆಗೆ. ದಿವ್ಯ ತೇಜಸ್ಸಿನಿಂದ ಕಂಗೊಳಿಸಿ ಯೋಗಾಚಾರ್ಯನೆಂದೆನಿಸಿದ ಶ್ರೀಮನ್ನಾರಾಯಣನು ಆಕಾಶವನ್ನೆಲ್ಲ ವ್ಯಾಪಿಸಿ ತನ್ನ ದಿವ್ಯ ಸ್ಥಾನಕ್ಕೆ ತೆರಳಿದನೆಂದು ವ್ಯಾಸರು ಬರೆದಿದ್ದಾರೆ. ಮನುಷ್ಯನಂತೆ ಶರೀರ ಧರಿಸಿದ್ದರಿಂದ ಅದೇ ಕ್ರಮದಲ್ಲಿ ಬಾಳಿ ಬದುಕಿ ಹಾಗೇ ಶರೀರ ಬಿಡಬೇಕಾಯಿತು. ಬಿಟ್ಟವನು ಕೇವಲ ಮಾನವನಲ್ಲ ಎಂಬುದು ವ್ಯಾಸದೃಷ್ಟಿ. ಅಂದಿನ ಬುದ್ಧಿವಂತರಿಗೂ ಇದು ತಿಳಿಯಲಿಲ್ಲ. ಅವಜಾನಂತಿ ಮಾಂ ಮೂಢಾಃ ಮಾನುಷೀ ತನುಮಾಶ್ರಿತಂ ಎಂದು ಗೀತೆಯಲ್ಲಿ ಶ್ರೀಕೃಷ್ಣನೇ ಹೇಳಿ ಇದನ್ನು ಸಮರ್ಥಿಸಿದ್ದಾನೆ. ಆದರೆ ಇದನ್ನು ನಂಬದವರಿಗೂ ಇದು ತಿಳಿಯದವರಿಗೂ ಶ್ರೀ ಮಹಾಭಾರತದಿಂದ ಕಲಿಯುವ ಪಾಠ ಬಹಳ ಇದ್ದೇ ಇದೆ. ಈವರೆಗಿನ ಪಾತ್ರ ವಿವೇಚನೆಗೆಲ್ಲ ಈ ಪಾಠ ಯಾವುದೆಂದು ಬಯಲಿಗೆಳೆಯುವುದೇ ಒಂದು ಉದ್ದೇಶವೆಂದರೆ ತಪ್ಪಾಗಲಾರದು. ಈ ಸಂಕೀರ್ಣತೆಗಳ ಕೇವಲ ಕಲ್ಪನೆಯಂಥ ಎಂಥ ಮೇಧಾವಿಗೂ ಎಟುಕವು. ಶ್ರೀ ಮಹಾಭಾರತ ಅಮರ ಕೃತಿ. ಅದರ ಪಾತ್ರಗಳೂ ಚಿರಕಾಲ ಉಳಿಯುವವು. ಅದರ ಮೌಲ್ಯ ಸದಾಮಾನ್ಯ. ಭಾರತೀಯರಿಗೆ ಮಾತ್ರವಲ್ಲದೆ ವಿಶ್ವಕ್ಕೆ ದಾರಿದೀಪ ಈ ಮಹಾಕೃತಿ. ಪುನಃ ಪುನಃ ಓದಿ ಚರ್ಚಿಸಿ ಮಥಿಸಿ ಮಹಾರತ್ನಗಳನ್ನು ಇನ್ನೂ ಹೊರತೆಗೆಯಬೇಕಾದ ಸಮುದ್ರ ಕ್ಷೀರಾಬ್ಧಿ ಭಾರತ
ಇದರ ನಾಯಕನಿಗೂ ಇದರ ಕರ್ತೃವಿಗೂ ಮತ್ತೆ ಮತ್ತೆ ನಮೋ ನಮಃ. ಶ್ರೀಕೃಷ್ಣನ ವ್ಯಕ್ತಿತ್ವ. ಪ್ರಾಚೀನ ಮಹಾಭಾರತ ಕಾಲದಲ್ಲಿ ತತ್ವಾಧಾರಿತ ಜೀವನ, ಮೌಲ್ಯಾಧಾರಿತ ರಾಜಕೀಯಗಳ ಬಗೆಗೆ ಸಮರ್ಥವಾಗಿ ಆಡಿ ಮಾಡಿ ದೀಕ್ಷೆ ವಹಿಸಿ ಶ್ರಮಿಸಿ ಧರ್ಮವನ್ನು ಜೀವನ ಕ್ರಮವನ್ನಾಗಿ ಮಾಡಿಸಿ ತೋರಿದ ಸಮರ್ಥ ರಾಜಕಾರಣಿ, ಪ್ರಬುದ್ಧ ಧರ್ಮಗುರು ಶ್ರೀಕೃಷ್ಣ. ಇದನ್ನು ಭಾರತೀಯರಾದ ನಾವೇ ಇನ್ನೂ ಸರಿಯಾಗಿ ಅರಿಯದಿದು ನಮ್ಮ ದುರ್ದೈವ. ಇದಕ್ಕೆ ಕಾರಣ ಪರಂಪರೆಯಿಂದ ಬಂದ ಅಪಪ್ರಚಾರದ ಮಾತುಗಳ ಪೂರವೇ. ಶ್ರೀಕೃಷ್ಣ ಲೀಲೆ ಎಂದರೆ ಸ್ತ್ರೀ ಲೋಲುಪತೆಯೆಂದೂ, ಶ್ರೀಕೃಷ್ಣ ಕಾರಸ್ಥಾನ ಎಂದರೆ ಕುಟಿಲ ರಾಜಕಾರಣವೆಂದೂ ಹೇಳಿದ್ದೊಂದು ಮಾಡಿದ್ದೊಂದು ಎಂಬ ಇಬ್ಬಗೆಯ ರೀತಿಯ ಜೀವನ, ನೀತಿ, ರಾಜಕೀಯ, ಸಾಮಾಜಿಕ ನಡತೆಗಳೆಂದು ನಮ್ಮವರೇ ಕವಿಗಳು, ಗಮಕಿಗಳು, ನಟರು, ಹರಿಕೀರ್ತನಕಾರರು, ಸಾಹಿತ್ಯ ವಿಮರ್ಶಕರು, ಸುಧಾರಕರು ಇನ್ನೂ ಅಪಪ್ರಚಾರ ಮಾಡುತ್ತಿರುವ ವೈಖರಿಗೆ ವಿಧರ್ಮೀಯರ ಅಪಪ್ರಚಾರದ ಕಾವು, ಒಗ್ಗರಣೆಯೂ ವಿಷವೂ ಕೂಡಿ ಶ್ರೀಕೃಷ್ಣನ ನೈಜ ವ್ಯಕ್ತಿತ್ವದ ಪರಿಜ್ಞಾನವೇ ಭಾರತೀಯರಿಗೆ ಕಡಿಮೆಯಾಗಿದೆ. ಶ್ರೀಕೃಷ್ಣನ ನಿಜ ವ್ಯಕ್ತಿತ್ವ ಚಿತ್ರಣಕ್ಕೆ ಶ್ರೀ ಮಹಾಭಾರತ, ಭಾಗವತ, ಹರಿವಂಶ, ವಿಷ್ಣು ಪುರಾಣಗಳಂತಹ ಋಷಿಕೃತ ಪ್ರಮಾಣಗಳು ಆಕರವಾಗಬೇಕೇ ವಿನಃ ಪಾಮರರ ಕುಕಲ್ಪನೆಗಳಲ್ಲ. ಆ ಮೂಲ ಪ್ರಮಾಣಗಳ ಚಿತ್ರಣದ ಪರಿಚಯ ಇಲ್ಲಿನ ಉದ್ದೇಶ. ಇದರ ಭಾಗವನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇವತ್ತಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು.